ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ನೇಟಿವ್ ತೋರಿಸ್ತಾ ಇದ್ದೀನಿ. ಒಂದು ಫಂಕ್ಷನ್ ಇದ್ದಿದ್ದರಿಂದ ಊರಿಗೆ ಹೋಗಬೇಕಾಯಿತು. ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಈಗ ಲೈಫ್ ಮೊದಲಿನ ಥರ ಅಲ್ಲ. ಟ್ರಾವೆಲ್ ಮಾಡುವಾಗ ಒಂದು ಚೆಕ್ ಲಿಸ್ಟ್ ಹಾಕ್ಕೋಬೇಕಾಗತ್ತೆ. ಮಗು ಇರೋದ್ರಿಂದ ಏನೂ ಮಿಸ್ ಮಾಡೋಕ್ಕಾಗಲ್ಲ. ಎಲ್ಲನೂ ಲಾಸ್ಟ್ ಮಿನಿಟ್ ಮಾಡ್ತೀನಿ ಅಂದ್ರೂ ಆಗಲ್ಲ. ಅದಕ್ಕೆ ಒಂದು ವಾರದಿಂದನೇ ಪ್ಯಾಕಿಂಗ್ ಸ್ಟಾರ್ಟ್ ಆಗಿರುತ್ತೆ ನನ್ನ ಕಡೆಯಿಂದ. ಇನ್ನು ಜೋಲಿ ಅಭ್ಯಾಸ ಬಿಡಿಸಿಲ್ಲ, ಹಾಗಾಗಿ ಅದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಕಾರ್ ಸೀಟ್ ಇದ್ರೂ ಸ್ವಲ್ಪ ಹೊತ್ತು ಮಾತ್ರ ಕೂತ್ಕೋತಾಳೆ ಅಷ್ಟೇ. ಬಟ್ ನನ್ನ ಮಗಳಿಗೆ ನನ್ನ ಮೈ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರೋದು ಈ ಥರ ಟ್ರಾವೆಲ್ ಮಾಡೋ ಟೈಮಲ್ಲಿ. ಕೈ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾ ಇರುತ್ತೆ. ಬಟ್ ಇನ್ನಿಷ್ಟು ವರ್ಷ ಅಂತ ಈ ಥರ ಅಂಟ್ಕೊಂಡಿರ್ತಾರಲ್ವ, ಇವಾಗೆಲ್ಲ ಮಕ್ಕಳು ಸಿಕ್ಕಾಪಟ್ಟೆ ಬೇಗ ಇಂಡಿಪೆಂಡೆಂಟ್ ಆಗೋಗ್ತಾರೆ. ಅದಕ್ಕೆ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಫೇಸ್ ಅಷ್ಟೇ. ಡೈಪರ್ ಬ್ಯಾಗ್, ವಾಟರ್, ಸ್ನ್ಯಾಕ್ಸ್ ಈ ಥರ ನೆಸೆಸಿಟಿ ಐಟಮ್ಸ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಸ್ನ್ಯಾಕ್ಸ್ ಅಂದರೆ ನೀವು ಈ ಥರ ಮಖಾನನ್ನು ಮಕ್ಕಳಿಗೆ ಕೊಡ್ಬೋದು. 1 ಇಯರ್ ಆಗಿದೆ ಅಂತ ಹೇಳಿದ್ರೆ ಹೆಲ್ತ್ಗೂ ಒಳ್ಳೆಯದು. ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ ಅಮೆಝಾನಲ್ಲಿ ಸಿಗುತ್ತೆ, ಅದರಲ್ಲಿ ಕ್ಯಾರಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಮಾರ್ನಿಂಗ್ 8 ಹಾಗೆ ಎಲ್ಲ ಮನೆಯಿಂದ ಹೊರಟಿದ್ವಿ. ಸೊ ಹಾಸನ್ A to B ಹೋಟೆಲ್ ಇದೆಯಲ್ಲ, ಅದನ್ನು ರೀಚ್ ಆದವಾಗ ಒಂದು ಸಣ್ಣ ಬ್ರೇಕ್ ತೊಗೊಂಡ್ವಿ, 15 ಮಿನಿಟ್ಸ್. ಅಲ್ಲಿ ಪೊಂಗಲ್ ಸಖತ್ತಾಗಿರುತ್ತೆ. ನನ್ನ ಮಗಳಿಗೆ ಕೂಡ ಹಸಿವಾಗಿತ್ತು, ಹಾಗಾಗಿ ಅದನ್ನು ತಿಂದ್ಕೊಂಡು 15 ಮಿನಿಟ್ಸ್ ಬ್ರೇಕ್ ಆದಮೇಲೆ ಅಲ್ಲಿಂದ ಹೊರಟು ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಈ ಊರನ್ನ ರೀಚ್ ಆದ ತಕ್ಷಣವೇ ಕಾರ್ ವಿಂಡೋ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸಲ ಗಾಳಿ ತೊಗೊಬೇಕು. ಎಂಥ ಖುಷಿಯಾಗತ್ತೆ ಅಂತ ಹೇಳಿದ್ರೆ, ನಮ್ಮೂರಿನ ಗಾಳಿ, ನಮ್ಮೂರಿನ ಬೆಳಕು, ನಮ್ಮೂರಿನ ರೋಡ್ ನೋಡೋದೇ ತುಂಬ ಚೆಂದ. ನನ್ನ ಮಗಳಿಗಂತೂ ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ, ಅವಳೇ ರಾಣಿ. ಫುಲ್ಲು ಮನೆಯೆಲ್ಲ ಓಡಾಡಿಕೊಂಡು ಅಜ್ಜ ಅಮ್ಮಮ್ಮನ ಜೊತೆ ಆಟ ಆಡಿಕೊಂಡು ಅವಳಿಗಂತೂ ಡೇಸ್ ಹೆಂಗೆ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ. ಅವರು ಪಾಪ ಅಪ್ಪ ಅಮ್ಮ ಇಬ್ಬರೇ ಮನೇಲಿ ಇರ್ತಾರೆ. ಸೊ ನಾವು ಹೋದರೂ ತುಂಬ ಖುಷಿ ಪಡ್ತಾರೆ. ಅವಳಂತೂ ಇಡೀ ಮನೆ ಓಡಾಡ್ಕೊಂಡಿದ್ಲು. ಅಜ್ಜ ಅಮ್ಮಮ್ಮನ ಬಿಟ್ಟು ಬರೋಕ್ಕೆ ಮನಸ್ಸೇ ಇರ್ತಿರ್ಲಿಲ್ಲ. ಹಾಗೆ ಇದು ಒಂದು ಗಿಫ್ಟ್ ಬಂದಿತ್ತು ಅವಳ ಬರ್ತ್ಡೇಗೆ, ಟ್ರೈಸೈಕಲ್. ಸೊ ಈ ಸೈಕಲ್ನ ಸಹ ತೊಗೊಂಡು ಹೋಗಿದ್ವಿ. ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಮನೇಲಿ ಚೆನ್ನಾಗಿ ಜಾಗ ಇದೆಯಲ್ವ, ಹಾಗಾಗಿ. ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು. ಸೊ ಆವತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ, ಮತ್ತೇನು ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ನಾನು ಈ ಗ್ರೀನ್ ಕಲರ್ ಸ್ಯಾರಿ ಹಾಕಿದ್ದೀನಿ. ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಶಾಪ್ ಹೆಸರು ಮರ್ತೋಗಿದೆ. ನನ್ನ ಮಗಳು ಮನೆ ಹತ್ರನೇ ಒಂದು ಚಿಕ್ಕ ಶಾಪಲ್ಲಿ ಈ ಡ್ರೆಸ್ನ ತೊಗೊಂಡಿದ್ವಿ. ಅವಳನ್ನು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಈ ಡ್ರೆಸ್ ಅವಳಿಗೆ ತುಂಬ ಕಂಫರ್ಟೇಬಲ್ ಇತ್ತು. ಹೊರಗಡೆ ನೋಡುವಾಗ ನಿಮಗೆ ಡಿಸೈನ್ಸ್ ಚುಚ್ಚೋ ಥರ ಅನಿಸಿದ್ರು, ಒಳಗಡೆ ಚೆನ್ನಾಗಿ ಲೈನಿಂಗ್ ಕೊಟ್ಟಿದ್ರು, ಸಖತ್ತಾಗಿತ್ತು. ಹಾಗೆ ನಾವಿಬ್ಬರು ಈ ಥರ ರೆಡಿಯಾಗಿದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬಂದ್ವಿ. ಅವತ್ತಿನ ನಂತರ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತು ನೆಕ್ಸ್ಟ್ ಡೇ ನಾನಂತೂ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು. ನಮ್ಮ ಮನೆ ಪಕ್ಕದಲ್ಲೇ ಇದೆ ತೋಟ. ಅವತ್ತು ಸ್ವಲ್ಪ ಎಳೆ ಬಿಸಿಲಿತ್ತು, ಮೇ ಬಿ 9-9:30 ಆಗಿತ್ತು ಅಂತ ಅನಿಸುತ್ತೆ. ಇದೇ ನಮ್ಮ ಮನೆ, ನನ್ನ ತಾಯಿ ಮನೆ. ಸೊ ನಾನು ಸ್ವಲ್ಪ ಬೆಳಿಗ್ಗೆ ಎದ್ದು ರಿಲ್ಯಾಕ್ಸ್ ಮಾಡಿಕೊಂಡು ತಿಂಡಿ ತಿಂದು ನನ್ನ ಮಗಳಿಗೂ ತಿಂಡಿ ತಿನ್ನಿಸಿ ತೋಟಕ್ಕೆ ಹೋಗೋಣ ಅಂತ ಹೊರಟೆ. ನಮ್ಮ ತೋಟದಲ್ಲಿ ನಾವು ಅಡಿಕೆ, ಮನೆಗಾಗುವಷ್ಟು ತೆಂಗು, ಕಾಳುಮೆಣಸು, ಕಾಫಿ, ವೆನಿಲಾ ಇದನ್ನೆಲ್ಲ ಬೆಳಿತೀವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಅಲ್ಲಿಗೆ ಹೋದ್ರೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ನನ್ನ ಮಗಳು ಫಸ್ಟ್ ಟೈಮ್ ಅವಳ ದೊಡ್ಡಪ್ಪ ಮತ್ತು ಅಣ್ಣನ ಜೊತೆ ಕೂತ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದಾಳೆ. ಆ್ಯಕ್ಚುಲಿ ಅದೇ ಫಸ್ಟ್ ಟೈಮ್ ಅವಳನ್ನು ಬೈಕಲ್ಲಿ ಕೂರಿಸಿದ್ದು. ಇಲ್ಲಿ ತನಕ ಟ್ರೈ ಮಾಡಿರಲಿಲ್ಲ. ಸೊ ಅದನ್ನು ನೋಡಿ ನನಗೂ ಸ್ವಲ್ಪ ಧೈರ್ಯ ಬಂತು, ಇನ್ನು ಬೆಂಗಳೂರಿಗೆ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಇದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ತೋಟದಿಂದ ತೊಗೊಂಡಿರೋದು. ನಮ್ಮ ತೋಟದಲ್ಲಿ ಈ ಥರ ನೀರು ಹೋಗೋದಕ್ಕೆ ಅಂತ ಹೇಳಿಕೊಂಡು ನಾವು ಕಪ್ ಅಂತ ಹೇಳ್ತೀವಿ, ಆ ಥರ ಕಪ್ಪನ್ನು ಮಾಡಿರ್ತಾರೆ. ಸೊ ಅದರಲ್ಲಿ ನೀರು ಹರಿಯೋದ್ರಿಂದ ತೋಟ ತುಂಬ ತಂಪಾಗಿರುತ್ತೆ. ಅಡಿಕೆ ಮರ ಮೊದಲಿನ ಥರ ಎಲ್ಲ ಅಡಿಕೆ ತೋಟ ಇಲ್ಲ ಇವಾಗ. ಮಲೆನಾಡಲ್ಲಿರೋರಿಗೆ ಗೊತ್ತಿರುತ್ತೆ, ಸಾಮಾನ್ಯ ಹಳದಿ ಎಲೆ ರೋಗ, ಕೊಳೆ ರೋಗ ಇದೆಲ್ಲ ಬಂದು ಅಡಿಕೆ ಇಳುವರಿ ತುಂಬಾ ಕಮ್ಮಿ ಆಗಿದೆ. ಬಟ್ ಅದೇ ಅಡಿಕೆ ಮರಕ್ಕೆ ಕಾಳುಮೆಣಸನ್ನು ಹಾಕಿರ್ತಾರೆ, ಇಲ್ಲ ಕೆಲವರು ವೀಳ್ಯದೆಲೆ ಹಾಕಿರ್ತಾರೆ. ಈ ಥರ ಏನೋ ಒಂದು ಸಬ್ ಕ್ರಾಪ್ಸ್ ಹಾಕ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ ಅಷ್ಟೇ.
ಇದರಲ್ಲಿ ಸ್ವಲ್ಪ ಲವಂಗ, ಲೆಮನ್ ಎಲ್ಲದೂ ಇದೆ. ಇದು ಲೆಮನ್ ಟ್ರೀ. ಎಷ್ಟು ದೊಡ್ಡ ದೊಡ್ಡ ಕಾಯಿ ಇರುತ್ತೆ ಅಂತ ಹೇಳಿದ್ರೆ, ನಾನು ಒಂದೆರಡು ಸಲ ಇದನ್ನು ಬೀಜನ ಮಾಡಿಬಿಟ್ಟು ಪಾಟಲ್ಲಿ ಹಾಕಿ ಟ್ರೈ ಮಾಡಿದ್ದೀನಿ, ಬಟ್ ಅದು ಬಂದಿಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಸೈಜ್ ಲೆಮನ್ ಇರುತ್ತೆ. ಇದು ಪೆಪ್ಪರ್ ಅಂದರೆ ಕಾಳುಮೆಣಸು. ಕಾಳುಮೆಣಸನ್ನು ಸಹ ಬೆಳಿತೀವಿ. ಊರಿಗೆ ಹೋದಾಗ ಒಂದು ಅಡ್ವಾಂಟೇಜ್ ಏನಂದರೆ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಇಲ್ಲ, ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಥಿಂಕ್ ಮಾಡಬೇಕು ಅಂತ ಇಲ್ಲ. ಅಮ್ಮ ಎಲ್ಲದೂ ರುಚಿ ರುಚಿಯಾಗಿ ರೆಡಿ ಮಾಡಿರ್ತಾರೆ. ಆರಾಮಾಗಿ ತಿಂದ್ಕೊಂಡು ಹೀಗೆಲ್ಲ ಸುತ್ತಾಡ್ಕೊಂಡಿರ್ಬೋದು. ನನ್ನ ಮಗಳಂತೂ ತೋಟಕ್ಕೆ ಹೋಗಿದ್ದು ತುಂಬಾ ಎಂಜಾಯ್ ಮಾಡಿದ್ಲು. ಅವಳಿಗೆ ಆ್ಯಕ್ಚುಲಿ ಕೆಳಗಿಳಿದು ಓಡಾಡಬೇಕು ಅಂತ ಇತ್ತು, ಬಟ್ ಇನ್ನೂ ತೋಟದಲ್ಲೆಲ್ಲ ಓಡಾಡಿ ಅವಳಿಗೆ ಅಭ್ಯಾಸ ಇಲ್ಲ ಅಂತ ಹೇಳಿಬಿಟ್ಟು ನಾವು ಕೆಳಗಡೆ ಬಿಟ್ಟಿಲ್ಲ ಅಷ್ಟೇ. ಕಾಳುಮೆಣಸು ಆವಾಗ ಹಾರ್ವೆಸ್ಟ್ ಟೈಮ್. ಸೊ ಕೆಲವೊಂದು ಕಾಳುಮೆಣಸು ಹಣ್ಣಾಗಿತ್ತು, ನೀವು ನೋಡಿರ್ಬೋದು. ಹಾಗೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ಬ್ರಹ್ಮನ ವನ ಅಂತ ಇದೆ, ಅಲ್ಲಿಗೂ ಹೋಗಿ ನಮ್ಮ ತಂದೆ ಪೂಜೆ ಮಾಡ್ತಾರೆ. ಸೊ ಅದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ಟಿದ್ನಿ. ಪ್ರಾರ್ಥನಾ ಅಂತೂ ತುಂಬ 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 ಹ್ಯಾಪಿಯಾಗಿದ್ಲು. ಅವತ್ತಿನ ದಿನ ತೋಟಕ್ಕೆ ಹೋಗಿ ಬಂದಮೇಲೆ ಮತ್ತೇನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ನಾವು ಈವ್ನಿಂಗ್ ಟೆಂಪಲ್ಗೂ ಹೋದ್ವಿ. ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟ್ರ್ ಅಷ್ಟೇ ಇರ್ಬೋದು. ಶೃಂಗೇರಿ ಟೆಂಪಲ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಅಕ್ಷರಾಭ್ಯಾಸಕ್ಕಂತೂ ತುಂಬ ಫೇಮಸ್ ಇದು. ಬೇಕಾದಷ್ಟು ಇನ್ಫಾರ್ಮೇಷನ್ ವೀಡಿಯೋ ಆಲ್ರೆಡಿ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಬೇಕಾದರೆ ಸರ್ಚ್ ಮಾಡಿ. ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟ್ರ್ ಅಷ್ಟೇ. ನಾನು ಬೆಳೆದ ಊರು, ನಾನು ಓದಿದ ಊರು. ಸೊ ಶೃಂಗೇರಿ ಅಂದರೆ ನನಗೆ ತುಂಬ ಇಷ್ಟ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ. ಈ ದೇವಸ್ಥಾನನ ಶಂಕರಾಚಾರ್ಯರು ಸ್ಥಾಪಿಸಿದ್ರು. ಪುರಾಣಗಳ ಪ್ರಕಾರ ಭಾರತದಲ್ಲಿ ಒಟ್ಟು 4 ಪೀಠಗಳನ್ನು ಸ್ಥಾಪಿಸಿದ್ದಾರೆ. ಅದಂದರೆ ದ್ವಾರಕೆಯಲ್ಲಿರೋ ಶಾರದಾ ಪೀಠ, ಪುರಿಯಲ್ಲಿರೋ ಗೋವರ್ಧನ ಪೀಠ, ಬದ್ರಿಯಲ್ಲಿರೋ ಜೋಶಿಮಠ, ಹಾಗೆ ಶೃಂಗೇರಿ ಪೀಠ. ಇಲ್ಲೇ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಒಂದು ಗುಟ್ಟು ಗಣಪತಿ ಅಂತ ಇದೆ. ನೀವು ಅಲ್ಲಿ ಸ್ವಲ್ಪ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅಲ್ಲಿ ಗುಟ್ಟು ಗಣಪತಿಗೆ ಪೂಜೆ ಎಲ್ಲ ಮಾಡಿರ್ತಾರೆ. ನೀವು ಒಂದು ಪ್ರದಕ್ಷಿಣೆ ಬಂದು ನೋಡಿದಾಗ ಕಾಣಿಸುತ್ತೆ. ಅದನ್ನು ಕೈಯಲ್ಲೇ ಕವರ್ ಮಾಡಿಬಿಟ್ಟು ನಿಮಗೆ ಏನಾದರೂ ಮನಸ್ಸಲ್ಲಿ ಆಸೆಗಳು ಇದಾಗಬೇಕು ಅಂತ ಇರುತ್ತೆ ಅಲ್ವಾ, ನೀವು ಅದನ್ನು ಪ್ರೇ ಮಾಡಿದ್ರೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ನೀವು ಯಾರ ಹತ್ರನೂ ಅದನ್ನು ಶೇರ್ ಮಾಡಬಾರ್ದು. ಒಂದು ಸಲ ಟ್ರೈ ಮಾಡಿ. ಇಲ್ಲಿ ಆ್ಯಡ್ ಮಾಡಿರೋ ಕ್ಲಿಪ್ಪಿಂಗ್ ಕಪ್ಪೆ ಶಂಕರದ್ದು. ಈ ಸ್ಟೋರಿ ಸಹ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ. ಶಂಕರಾಚಾರ್ಯರು ಒಂದು ಸಲ ಶೃಂಗೇರಿಗೆ ಬಂದಾಗ ಮಧ್ಯಾಹ್ನ ಟೈಮಲ್ಲಿ ತುಂಬ ಉರಿ ಬಿಸಿಲು ಇರುತ್ತೆ. ಅಂಥ ಟೈಮಲ್ಲಿ ಒಂದು ಪ್ರೆಗ್ನೆಂಟ್ ಆಗಿರೋ ಕಪ್ಪೆಗೆ ಹಾವು ಹೆಡೆ ಬಿಚ್ಚಿ ಒಂಥರ ಛತ್ರಿ ಥರ ನೆರಳು ಕೊಡ್ತಾ ಇರುತ್ತಂತೆ. ನ್ಯಾಚುರಲ್ ಆಗಿ ಬದ್ಧ ವೈರಿಗಳಾಗಿರೋ ಹಾವು ಕಪ್ಪೆ ಈ ಥರ ಇರೋದನ್ನು ನೋಡಿ ಶೃಂಗೇರಿ ಎಷ್ಟು ಪುಣ್ಯಭೂಮಿ ಅಂತ ಅಂದ್ಕೊಂಡು ಶೃಂಗೇರಿಲಿ ತಮ್ಮ ಮೊದಲನೇ ಧರ್ಮಪೀಠ ಸ್ಥಾಪನೆ ಮಾಡಿದ್ದಾರೆ ಶಂಕರಾಚಾರ್ಯರು ಅನ್ನೋದು ನಂಬಿಕೆ ಇದೆ. ಇವಾಗೆಲ್ಲ ಸ್ಟೇ ಮಾಡೋಕ್ಕೆ ಅಂತ ನೀವು ಔಟ್ಸೈಡ್ ಶೃಂಗೇರಿಯವ್ರು ಯಾರು ಬಂದರೂ ತುಂಬ ಚೆನ್ನಾಗಿರೋ ವ್ಯವಸ್ಥೆಗಳು, ಹೋಟೆಲ್ಗಳು ಎಲ್ಲದೂ ಇದೆ. ಶೃಂಗೇರಿ ಮಠದ ಕಡೆಯಿಂದನೂ ಸಾಕಷ್ಟು ವ್ಯವಸ್ಥೆ ಮಾಡಿದ್ದಾರೆ ಕೂಡ. ಸೊ ಯಾರೆಲ್ಲ ನೋಡಿಲ್ಲೋ ಒಂದು ಸಲ ದಯವಿಟ್ಟು ಇದನ್ನು ವಿಸಿಟ್ ಮಾಡಿ. ಹತ್ತಿರ ನೀವು ಹೊರನಾಡಿಗೆ ಹೋಗ್ಬೋದು, ಧರ್ಮಸ್ಥಳ, ಸುಬ್ರಹ್ಮಣ್ಯ ಹೋಗ್ಬೋದು. ಹತ್ತಿರದಲ್ಲಿ ವಾಟರ್ ಫಾಲ್ಸ್ ಕೂಡ ಇದೆ, ಸಿರಿಮನೆ ವಾಟರ್ ಫಾಲ್ಸ್ ಅಂತ. ಸೊ ಈ ಸಮ್ಮರ್ ಹಾಲಿಡೇಸಲ್ಲಿ ಯಾರಾದರೂ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಥವಾ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಮಾಡಬೇಕು ಅಂತ ಇದ್ದರೆ ಶೃಂಗೇರಿಗೆ ಬನ್ನಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅವತ್ತಿನ ದಿನ ಬೇರೆ ಏನೂ ಮತ್ತೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು 4-5 ದಿನದ ಮಟ್ಟಿಗೆ ಮಾತ್ರ ಊರಿಗೆ ಹೋಗಿದ್ದರಿಂದ ತುಂಬ ಟೈಟ್ ಸ್ಕೆಡ್ಯೂಲ್ಸ್ ಇತ್ತು. ಕೆಲವೊಂದು ನೆಂಟರು ಮನೆಗೆ ಹೋಗಬೇಕಾಗಿತ್ತು, ಮತ್ತು ಮನೆ ದೇವರು ಉಳ್ಳೂರಿಗೆ ಹೋಗಬೇಕಾಗಿತ್ತು. ಸೊ ಉಳ್ಳೂರು, ಅದಾದಮೇಲೆ ಸಾಲಿಗ್ರಾಮ, ಆಮೇಲೆ ಮಂಟಪ ಐಸ್ ಕ್ರೀಮ್, ಇಲ್ಲಿಗೆಲ್ಲ ಹೋಗಿ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಯಾವುದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಒಂದು ಕೈಲಿ ಮಗು ಇಟ್ಕೊಂಡು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಐ ಆಮ್ ಸ್ಟಿಲ್ ಗೆಟಿಂಗ್ ಟು ಯೂಸ್ ಟು ದಿಸ್ ಯೂಟ್ಯೂಬ್ ವ್ಲಾಗಿಂಗ್. ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ಎಷ್ಟಾಗಿದೆಯೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ತುಂಬ ಸಮ್ಮರ್ ಆಯಿತು ಅಂತ ಹೇಳಿದ್ಮೇಲೆ ಉಳ್ಳೂರಾಗಲಿ, ಸೌತ್ ಕೇಂದ್ರ ಯಾವ ಸೈಡ್ ಆಗಲಿ ಹೋಗೋದು ಸ್ವಲ್ಪ ಕಷ್ಟನೇ. ಸೊ ಅದಕ್ಕೋಸ್ಕರ ಮನೆ ದೇವ್ರಿಗೆ ಈ ಸಲನೇ ಹೋಗಿ ಬಂದುಬಿಟ್ವಿ. ಸಮ್ಮರ್ಗಿಂತ ಇದೇ ಬೆಟರ್ ಟೈಮ್ ಅಂತ. ಸಾಕಷ್ಟು ಸಿಹಿ ನೆನಪುಗಳ ಜೊತೆ ಅಪ್ಪ ಅಮ್ಮನ ಬಿಟ್ಟು ಬಂದಿರೋ ಬೇಜಾರನ್ನು ಜೊತೆಯಲ್ಲೇ ಇಟ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದ್ವಿ. ನನ್ನ ಮಗಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ಅದೇ ನನಗೆ ಜಾಸ್ತಿ ಖುಷಿ. ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ದಿನ ಹೌಸ್ ಹೆಲ್ಪ್ ಬಂದಿರಲಿಲ್ಲ. ಸೊ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ನನ್ನ ಮಗಳ ಬಟ್ಟೆ ವಾಶ್ ಮಾಡೋದು, ಹೀಗೆ ಸ್ವಲ್ಪ ಕೆಲಸಗಳು ನನ್ನ ರೆಗ್ಯುಲರ್ ರುಟೀನ್ ಜೊತೆಗೆ ಆ್ಯಡ್ ಆಯಿತು. ನಾವು ಎಷ್ಟು ಡಿಪೆಂಡ್ ಆಗಿರ್ತೀವಿ ಯಾರ ಮೇಲಾದರೂ ಅಂತ ಗೊತ್ತಾಗೋದೇ ಇಂಥ ಟೈಮಲ್ಲಿ ಅಲ್ವಾ.
ಮೊದಲೆಲ್ಲ ಏನಾದರೂ ಕೆಲಸ ಮಾಡಬೇಕು ಅಂದರೆ ಇವಾಗ ಒಂದು ಗುಡಿಸೋದು ಒರೆಸೋದು ಅಂತ ಹೇಳಿದ್ರೆ 15 ನಿಮಿಷ 20 ನಿಮಿಷದಲ್ಲೇ ಆಗಿಬಿಡ್ತಾಯಿತ್ತು. ಬಟ್ ಇವಾಗ ಮಗುನ ಇಟ್ಕೊಂಡು ಮಾಡೋದು ಅಂತ ಹೇಳಿದ್ರೆ ಅದ್ರ 2ರಷ್ಟು ಟೈಮ್ ಆಗುತ್ತೆ. ಕೆಲವೊಂದು ಸಲ ಬೇಗ ಫ್ರಸ್ಟ್ರೇಟ್ ಆಗಿಬಿಡ್ತೀನಿ. ನಂತರ ಬೇರೆ ತಾಯಂದಿರು ಕೂಡ ಇದ್ದಾರೆ ಅಂತ ಅನ್ಕೋತೀನಿ. ಬಿಕಾಸ್ ನಾನೇನೋ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡು ಬೆಳಿಗ್ಗೆ ಈ ಥರ ನೀರು ಕುಡಿಯುವಾಗ ಯೋಚನೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇಷ್ಟೊತ್ತಲ್ಲಿ ಈ ಕೆಲಸಗಳನ್ನು ಮುಗಿಸ್ಬೇಕು, ಮಧ್ಯಾಹ್ನ 12 ಗಂಟೆ ಒಳಗಡೆ ಇದೆಲ್ಲ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ. ಬಟ್ ಕೆಲವು ದಿನ ಕಂಪ್ಲೀಟಾಗಿ ನನ್ನ ಪ್ಲ್ಯಾನ್ಗಳೆಲ್ಲ ಉಲ್ಟಾ ಹೊಡೆದ್ಬಿಡುತ್ತೆ. ಬಿಕಾಸ್ ನನ್ನ ಮಗಳು ಬೇಗ ಎದ್ಬಿಡ್ತಾಳೆ, ಇಲ್ಲ ಯಾವತ್ತೂ ತಾಳ್ಮೆಯಿಂದ ಇರೋಳು ತುಂಬ ಟ್ಯಾಂಟ್ರಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇದು ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ನಂಗೊಂಥರ ಇದು ಅಭ್ಯಾಸನೇ ಇರ್ತಿರಲಿಲ್ಲ. ಯಾವಾಗ ಏನು ಅಂದ್ಕೊಂಡ್ರೋ ಅಯ್ಯೋ ನಾನು ಅಂದ್ಕೊಂಡಿದ್ದು ಆಗ್ತಾನೇ ಇಲ್ವಲ್ಲಪ್ಪ ದೇವ್ರೆ ಅಂತ ಅನಿಸ್ತಾಯಿತ್ತು. ಬಟ್ ಆಮೇಲೆ ನಾನೇ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಮಗಳು ಎದ್ಬಿಡ್ತಾಳೆ, ನನಗೇನು ಕೆಲಸ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಈ ಥರ ಅಂದ್ಕೊಂಡೇ ಎದ್ಬಿಡ್ತೀನಿ. ಆವಾಗ ನಾನೊಂದು 10 ಟಾಸ್ಕಲ್ಲಿ 2 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಹಬ್ಬ 2 ಟಾಸ್ಕ್ ಮುಗೀತಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಪ್ರೊಬಬ್ಲಿ ನೀವು ಈ ಥರ ಟ್ರೈ ಮಾಡಿ. ಆಲ್ವೇಸ್ ಎಕ್ಸ್ಪೆಕ್ಟ್ ಇದು ಆಗಲ್ಲ, ನನ್ನ ಹತ್ರ ಮಾಡೋಕ್ಕಾಗಲ್ಲ ಅಂದರೆ ನಾಟ್ ಇನ್ ಅ ನೆಗೆಟಿವ್ ವೇ, ಬಟ್ ನೀವು ಈ ಥರ ವರ್ಸ್ಟ್ಗೆ ಯಾವತ್ತೂ ಪ್ರಿಪೇರ್ ಆಗಿರಬೇಕು. ಸೊ ನಾನಿಲ್ಲಿ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಂಗೆ ಗೊತ್ತಿತ್ತು ಅವಳು ಪಕ್ಕಾ ಬೇಗ ಹೇಳ್ತಾಳೆ ಅಂತ, ಹಾಗೇ ಆಯಿತು. ಸೊ ನಾನು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಗಳು ಬೇಗ ಹೇಳ್ತಾಳೆ, ನನಗೆ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ತುಂಬ ಡಿಸಪಾಯಿಂಟ್ ಆಗಿರಲಿಲ್ಲ. ಸೊ ಯಾವುದೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಲೇಬೇಕು ಅದನ್ನು ಮಾತ್ರ ಮುಗಿಸ್ಕೊತಾ ಇದ್ದೀನಿ. ಉಳಿದಿರೋ ಅಂಥದ್ದನ್ನೆಲ್ಲ ಮಗಳು ಮಲಗಿದಾಗ ಮಾಡ್ಕೊತೀನಿ. ಸೊ ನನಗೆ ಓವರ್ ದ ಫ್ಯೂ ಮಂತ್ಸ್ ನನಗೇನು ಅನಿಸಿದ್ದು ಗೊತ್ತಾ, ನಾನು ಟೆನ್ಷನ್ ಮಾಡ್ಕೊಳೋದ್ರಿಂದ ಏನೂ ಆಗೋಲ್ಲ. ಆ ಕೆಲಸ ಆಗೋದು ಇಲ್ಲ, ಆ ಫ್ರಸ್ಟ್ರೇಷನ್ ಎಲ್ಲ ಮಗಳ ಮೇಲೂ ತೀರಿಸ್ಕೊತೀನಿ. ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ 1 to 100 ತನಕ ಕೌಂಟ್ ಮಾಡ್ತೀನಿ. ಇನ್ನೂ ಫ್ರಸ್ಟ್ರೇಷನ್ ಹೋಗಿಲ್ಲ ಅಂತ ಹೇಳಿದ್ರೆ 100ಇಂದ ರಿವರ್ಸ್ ಆಗಿ 1 ತನಕ ಕೌಂಟ್ ಮಾಡ್ತೀನಿ. ನನಗಂತೂ ಇದು ಸಖತ್ ಹೆಲ್ಪ್ ಆಗಿದೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಎಲ್ಲರಿಗೂ ಅವರ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಬೇರೆ ವೇ ಇರುತ್ತೆ. ಕೆಲವರು ಬಿಂಜ್ ವಾಚ್ ಮಾಡ್ತಾರೆ ಯಾವುದಾದ್ರೂ ವೆಬ್ ಸೀರೀಸ್ ಅಥವಾ ಮೂವೀಸ್ನ, ಕೆಲವರು ಮ್ಯೂಸಿಕ್ ಕೇಳ್ತಾರೆ, ಕೆಲವರು ಚಾಕ್ಲೇಟ್ಸ್ ತಿಂತಾರೆ, ಇನ್ನು ಕೆಲವರಿಗೆ ಜಿಮ್, ಯೋಗ ಈ ಥರ ಫಿಟ್ನೆಸ್ ಫ್ರೀಕ್ಸ್ ಇರ್ತಾರಲ್ಲ ಅವ್ರಿಗೆ ಅದು ಡಿಸ್ಟ್ರಾಕ್ಷನ್ ಇರುತ್ತೆ. ಬಟ್ ನನಗೆ ಏನೂ ಮಾಡೋಕ್ಕಾಗಿಲ್ಲ, ತುಂಬ ಡಿಸಪಾಯಿಂಟ್ಮೆಂಟ್ ಏನಾದರೂ ಆಗ್ತಿದೆ ಅಂತ ಹೇಳಿದ್ರೆ ಸುಮ್ಮನೆ ಡೀಪ್ ಬ್ರೀತಿಂಗ್ ತಗೊಂಡು ಈ ಥರ 1 to 100 or 100 to 1 ಕೌಂಟ್ ಮಾಡ್ತೀನಿ. ಅವತ್ತು ನನಗೆ ತುಂಬ ಬ್ರೇಕ್ಫಾಸ್ಟ್ ಆಗಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಎಕ್ಸ್ಟ್ರಾ ಕೆಲಸಗಳು ಇರೋದ್ರಿಂದ. ಮನೆಯಲ್ಲಿ ಅವಕಾಡೋ ಇತ್ತು. ಆವತ್ತಿನ ದಿನ ಬೆಳಗ್ಗೆ ಸ್ವಿಗ್ಗಿಯಲ್ಲಿ ಇನ್ಸ್ಟಾಮಾರ್ಟಲ್ಲಿ ಬ್ರೆಡ್ ತರಿಸ್ಕೊಂಡೆ. ಯಾರಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಇನ್ಸ್ಟಾಮಾರ್ಟಲ್ಲಿ ಅಯ್ಯಂಗಾರಿ ಬ್ರೆಡ್ ಸಿಗುತ್ತೆ, ಮಿಲ್ಕ್ ಬ್ರೆಡ್ ತುಂಬಾ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ಗೆ ಟ್ರೈ ಮಾಡಿ. ನಾನಿವತ್ತು ಅವಕಾಡೋ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಮಾಡ್ತೀನಿ, ಒಗ್ಗರಣೆ ಮಾಡಿಬಿಟ್ಟು ಮಾಡ್ತೀನಿ. ಅಂದರೆ ಕ್ಯಾರೆಟ್, ಅದಾದಮೇಲೆ ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಇದನ್ನೆಲ್ಲ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ, ಉಪ್ಪು ಮೆಣಸಿನ್ಕಾಯಿ ಹಾಕಿ ಬ್ರೆಡ್ ಸ್ಲೈಸ್ ಮಧ್ಯೆ ಇಟ್ಟು ಟೋಸ್ಟ್ ಮಾಡ್ತೀನಿ. ಸೊ ಈ ಥರನೂ ಮಾಡ್ಬೋದು. ಬಟ್ ಅವತ್ತು ಮನೇಲಿ ಅವಕಾಡೋ ಇತ್ತು. ಆ್ಯಂಡ್ ಅವಕಾಡೋ ಇಸ್ ಎ ವೆರಿ ಗುಡ್ ಸೋರ್ಸ್ ಆಫ್ ಫ್ಯಾಟ್. ಅದಕ್ಕೋಸ್ಕರ ನನ್ನ ಮಗಳಿಗೂ ತುಂಬ ಇಷ್ಟ ಆಗುತ್ತೆ. ಅದನ್ನು ಮಿಲ್ಕ್ ಶೇಕ್ನೂ ಮಾಡಿಕೊಡ್ತೀನಿ. ನಾನಿಲ್ಲಿ 2 ಅವಕಾಡೋ ತೊಗೊಂಡಿದ್ದೀನಿ. 2 ಅವಕಾಡೋ ನಮ್ಮಿಬ್ಬರಿಗೆ ಜಾಸ್ತಿ ಆಗುತ್ತೆ. 1.5 ಅವಕಾಡೋ ಸಾಕಾಗುತ್ತೆ. ಇನ್ನು ಅರ್ಧ ಮಿಲ್ಕ್ ಶೇಕ್ಗೆ ಅಂತ ಹೇಳ್ಕೊಂಡು ನನ್ನ ಮಗಳಿಗೆ ಎತ್ತಿಟ್ಕೊಂಡಿದ್ದೀನಿ. ಅವಳಿಗೆ ಇವಾಗ ನಂದಿನಿ ಹಾಲು ಅಭ್ಯಾಸ ಆಗಿರೋದ್ರಿಂದ ಸ್ವಲ್ಪ ಅವಕಾಡೋ ಸ್ಮ್ಯಾಶ್ ಮಾಡಿಬಿಟ್ಟು ಅದ್ರ ಜೊತೆ ಸ್ವಲ್ಪ ಮಿಲ್ಕ್ ಹಾಕಿ ಬೆಲ್ಲ ಹಾಕಿಬಿಟ್ಟು ಒಂದೇ ಒಂದು ಪಿಂಚ್ ಆಫ್ ಪೆಪ್ಪರ್ ಹಾಕ್ತೀನಿ. ಸ್ವಲ್ಪ ಖಾರನೂ ಅಭ್ಯಾಸ ಆಗಲಿ ಅಂತ ಈ ಥರ ಮಾಡಿಬಿಟ್ಟು ಕೊಡ್ತೀನಿ. ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲದನ್ನೂ ಕುಡಿಯೋಲ್ಲ, ಬಟ್ ಇವಾಗ ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಇದಂತೂ ಈಸಿಯಸ್ಟ್. ನಿಮ್ಮ ಹತ್ರ ಅವಕಾಡೋ ಇದೆ ಅಂತ ಹೇಳಿದ್ರೆ ನೀವು ಈ ಥರ ಅವಕಾಡೋನ ತೆಗೆದುಬಿಟ್ಟು ಸೀಡನ್ನ ರಿಮೂವ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿದ ಅವಕಾಡೋಗೆ ಸಣ್ಣದಾಗಿ ಚಾಪ್ ಮಾಡಿದಂತಹ ಆನಿಯನ್ ಹಾಕ್ಕೊಬೇಕು. ನೀವು ಎಷ್ಟು ಜನ ಇದ್ದೀರಾ ಅದನ್ನು ನೋಡಿ ಅಕಾರ್ಡಿಂಗ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು. ಈರುಳ್ಳಿ ಟೊಮೆಟೊನೂ ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಬೇಕು. ನಾನು ಹೇಳ್ದಂಗೆ ನನ್ನ ಮಗಳೇ ಎದ್ಬಿಟ್ಲು ನೋಡಿ. ಅವಳಿಗೆ ಫಸ್ಟು ಎದ್ದ ತಕ್ಷಣ ಸ್ವಲ್ಪ ಹಿಂಗೆ ಮುದ್ದು ಮಾಡಿ ಬಿಸಿ ನೀರು ಕುಡಿಸ್ತಾ ಇದ್ದೀನಿ. ಓ ಮೈ ಗಾಡ್, ಇದು ವಿಡಿಯೋ ಎಡಿಟ್ ಮಾಡ್ತಾ ನನಗೆ ಎಷ್ಟು ಎಮೋಷ್ನಲ್ ಆದೆ ಅಂತ ಹೇಳಿದ್ರೆ ಅವಳು ನನ್ನನ್ನು ಎಷ್ಟು ಚೆನ್ನಾಗಿ ಅಪ್ಕೊತಾ ಇದ್ದಾಳೆ ನೋಡಿ. ಅವಳಿಗೆ ಇನ್ನೂ ಮಾತಾಡೋದಕ್ಕೆ ಕರೆಕ್ಟಾಗಿ ಬರ್ತಾ ಇಲ್ಲ. ಬಟ್ ಹರ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಈಸ್ ದಿಸ್ ವೇ. ಈ ಥರ ನಾನು
ಕ್ಯಾಮ್ರಾದಲ್ಲಿ ಯಾವತ್ತೂ ರೆಕಾರ್ಡ್ ಮಾಡಿರಲಿಲ್ಲ. ಬಟ್ ನಾನು ಈ ಥರ ತುಂಬ ಸಲ ಫೀಲ್ ಮಾಡಿದ್ದೆ. ನಂಗೆ ಆವತ್ತಿನ ದಿನ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಸುಸ್ತು ಒಂದು ಕ್ಷಣಕ್ಕೆ ಹೋದಂಗೆ ಅನಿಸುತ್ತೆ. ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅವಳು ನೀರು ಕುಡಿಯೋ ತನಕ ನಾನು ಅವಳ ಜೊತೆ ಇರಲೇಬೇಕು. ಆಮೇಲೆ ನಿಧಾನಕ್ಕೆ ಏನಾದರೂ ಒಂಚೂರು ಆಟ ಆಡ್ಕೊತಾಳೆ. ಅಲ್ಲಿ ಹಾಗೆ ನಾನು ಇಲ್ಲಿ ಅವಕಾಡೋದು ರೆಸಿಪಿ ಹೇಳ್ತಾ ಇದ್ದೆ ಅಲ್ವಾ, ಸ್ಯಾಂಡ್ವಿಚ್ದು. ಅದಕ್ಕೆ ನಾನಿಲ್ಲಿ ಆನಿಯನ್ ಮತ್ತು ಟೊಮೆಟೊನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 1 ಆನಿಯನ್, ದೊಡ್ಡ ಆನಿಯನ್, ಚಿಕ್ಕದಾದರೆ 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಲ್ಟ್ ಮತ್ತು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಬೇಕಾಗುತ್ತೆ. ನೀವು ಬೇಕಾದರೆ ಖಾರದ ಪುಡಿ ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಕಡಿ ಲೆಮನ್ ಬೇಕಾಗುತ್ತೆ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಮಾಡೋದಷ್ಟೆ. ನೀವು ತವಾ ಮೇಲೆ ಬೇಕಾದರೂ ಮಾಡ್ಬೋದು, ಇಲ್ಲ ಸ್ಯಾಂಡ್ವಿಚ್ ಮೇಕರಲ್ಲಿ ಬೇಕಾದರೂ ಮಾಡ್ಬೋದು. ತುಂಬ ಸ್ಟಫಿಂಗ್ ಮಾಡೋಕ್ಕೆ ಹೋಗಬೇಡಿ. ಅದೇ ಒಂದು ಟಿಪ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ತುಂಬ ಸ್ಟಫಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇಗ ಆಚೆ ಬಂದುಬಿಡುತ್ತೆ. ಬಿಕಾಸ್ ಇದು ತುಂಬ ಸಾಫ್ಟ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನನಗೆ ನಮ್ಮ ಮನೇಲಿ ಎಲ್ಲರಿಗೂ ಇದು ತುಂಬಾ ಇಷ್ಟ. ಇದಕ್ಕೆ ಗ್ರೇಟ್ ಮಾಡಿರೋ ಪನ್ನೀರ್ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ಕೇಳಿದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಸದಾಗಿ ಯೂಟ್ಯೂಬ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರನಾದರೂ ಇಂಪ್ರೂವ್ ಮಾಡ್ಕೊಬೇಕು ಅಂತ ಇದ್ದರೆ ದಯವಿಟ್ಟು ನಿಮ್ಮ ಇನ್ಪುಟ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಥರ ಇಂಪ್ರೂವ್ ಮಾಡ್ಬೋದು, ಯಾವ ಥರದ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಪ್ರತಿ ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಷನ್ ಅಥವಾ ಏನಾದರೂ ಕುಕ್ಕಿಂಗ್ ಏನಾದರೂ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ವಿಡಿಯೋ ನೋಡಿದವರಿಗೆ ಅದು ಯೂಸ್ಫುಲ್ ಆಗಿರಬೇಕು ಅನ್ನೋದು ನನ್ನ ಇಂಟೆನ್ಷನ್. ನಾನು ತುಂಬ ಇಷ್ಟಪಟ್ಟು ಮಾಡ್ತಾರೋ ಈ ವ್ಲಾಗಿಂಗ್ ಹಾಬಿಗೆ ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ. ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್. ಥ್ಯಾಂಕ್ ಯು.